ನಿಮಗಿದು ಗೊತ್ತೇ? ಸನಾತನ ಧರ್ಮದ ಸಂರಕ್ಷಣೆಯಲ್ಲಿ ತೊಡಗಿದ್ದಂಥ ಶಿವಾಜಿ ಮಹಾರಾಜರ ಪ್ರಾಣ ರಕ್ಷಣೆಗಾಗಿ ಶಿವ ಕೌಶಿಕ್ ತನ್ನ ಪ್ರಾಣವನ್ನೇ ಅರ್ಪಿಸಿದ. 1660 ಜುಲೈ 12ರಂದು ಶಿವಾಜಿ ಮಹಾರಾಜ್ ಪನ್ಹಾಲಾ ಕೋಟೆಯಲ್ಲಿದ್ದಾರೆಂದು ಖಚಿತ ಮಾಹಿತಿಯನ್ನು ಪಡೆದಂಥ ಬಿಜಾಪುರ ಸುಲ್ತಾನನ ಸೇನಾ ನಾಯಕ ಸಿದ್ದಿ ಜೌಹಾರ್ ಅತಿದೊಡ್ಡ ಸೇನೆಯೊಂದಿಗೆ ಶಿವಾಜಿಯನ್ನು ಹಿಡಿಲೇಬೇಕೆಂಬ ಛಲದೊಂದಿಗೆ ಕೋಟೆಯನ್ನು ಮುತ್ತಿಗೆ ಹಾಕ್ತಾನೆ. ಆ ಸಮಯದಲ್ಲಿ ಸಿದ್ದಿ ಜೌಹಾರ್ನ ಸೇನೆಯನ್ನು ಎದುರಿಸಲು ಸಾಕಷ್ಟು ಸೇನಾ ಬಲವಿಲ್ಲದಿರುವುದರಿಂದ ಶಿವಾಜಿ ಅಲ್ಲಿಂದ ತಪ್ಪಿಸಿಕೊಳ್ಳುವುದೊಂದೇ ಮಾರ್ಗವಾಗಿತ್ತು. ಕೋಟೆಯನ್ನು ಸುತ್ತುವರೆದಂಥ ಸೇನೆ ಕಣ್ತಪ್ಪಿಸಿ ಶಿವಾಜಿ ಮಹಾರಾಜರಿಗೆ ಕೋಟೆಯಿಂದ ಹೊರಹೋಗುವ ಅವಕಾಶಗಳು ಕ್ಷೀಣಿಸಿದಾಗ ಶಿವಾಜಿ ಮಹಾರಾಜರ ರೂಪ ಮತ್ತು ದೇಹದಾಢ್ಯವನ್ನು ಹೋಲುವ ಕ್ಷೌರಿಕ ಸಮಾಜಕ್ಕೆ ಸೇರಿದಂಥ ಒಬ್ಬ ಸಾಮಾನ್ಯ ಸೈನಿಕ 13 ಜುಲೈ 1660ರಂದು ಬೆಳಗಿನ ಜಾವ ಕುದುರೆಯನ್ನೇರಿ ಶಿವಾಜಿಯಂತೆ ವೇಷವನ್ನು ಧರಿಸಿಕೊಂಡು ಕೋಟೆಯಿಂದ ಹೊರ ಹೋಗುತ್ತಾನೆ. ಅದು ಶಿವಾಜಿ ಮಹಾರಾಜ್ ಎಂದು ಭ್ರಮಿಸಿದಂಥ ಸಿದ್ದಿ ಜೌಹಾರ್ ಮತ್ತು ಆತನ ಸೈನ್ಯ ಆತನನ್ನು ಹಿಂಬಾಲಿಸಿದಾಗ ಶಿವಾಜಿ ಮಹಾರಾಜ್ ಕೋಟೆಯಿಂದ ತಪ್ಪಿಸಿಕೊಳ್ಳಲು ಅವಕಾಶವಾಗುತ್ತೆ. ಶಿವ ಕಾಶಾದ್ನನ್ನು ಶಿವಾಜಿ ಎಂದು ಭ್ರಮಿಸಿ ಬಲು ದೂರದವರೆಗೂ ಬೆನ್ನು ಹತ್ತಿದಂಥ ಸಿದ್ದಿ ಜೌಹಾರ್ ಆತನನ್ನು ಹಿಡಿದು ಮೋಸ ಹೋದೆವೆಂದು ತಿಳಿದು ತಕ್ಷಣ ನಿರ್ದಾಕ್ಷಿಣ್ಯವಾಗಿ ಆತನನ್ನು ಕೊಂದು ಹಾಕ್ತಾರೆ. ಸನಾತನ ಧರ್ಮದ ಸಂರಕ್ಷಣೆಯಲ್ಲಿ ತೊಡಗಿದ್ದಂಥ ಶಿವಾಜಿ ಮಹಾರಾಜ್ಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ ಶಿವ ಕಾಶಾದ್ನನ್ನು ನಾವು ನೆನೆಸಿಕೊಳ್ಳೋಣ ಎಂದು ಹೇಳುತ್ತಾ, ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.